ಒಂದು ಕಡೆ ದಿನದಿಂದ ದಿನಕ್ಕೆ ಬಿಸಿಲ ತಾಪಮಾನ ಹೆಚ್ಚಾಗ್ತಾ ಇದ್ರೆ ಮತ್ತೊಂದು ಕಡೆ ನೀರಿನ ಅಭಾವ ಕೂಡ ಹೆಚ್ಚಾಗ್ತಾನೆ ಇದೆ. ರೈತರ ಜೀವನಾಡಿಗಳಾದ ಬೀದರ್ ಜಿಲ್ಲೆಯ ಬಹುತೇಕ ಕೆರೆಗಳು ಖಾಲಿಯಾಗುತ್ತಿವೆ. ಜಿಲ್ಲೆಯ 50%ಕ್ಕೂ ಅಧಿಕ ಕೆರೆಗಳು ಖಾಲಿಯಾಗಿರುವ ಕಾರಣ ಜನರು, ಜಾನುವಾರುಗಳು ಹಾಗೂ ಪಕ್ಷಿಗಳು ಹನಿ ನೀರಿಗಾಗಿ ಹಾಹಾಕಾರ ಪಡುವಂತಾಗ್ತಿದೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರೋದ್ರಿಂದ ದಿನೇ ದಿನೇ ಕೆರೆಗಳಲ್ಲಿ ನೀರಿನ ಮಟ್ಟ ಕುಸಿಯುತ್ತಿದೆ. ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ವಿಭಾಗದ ಬೀದರಲ್ಲಿ ಈಗಾಗಲೇ ಏನು ಒಂದು ಬೇಸಿಗೆ ಮುಗಿದು ಈಗ ಒಂದು ತಿಂಗಳಾಯಿತು. ಒಂದು ತಿಂಗಳಲ್ಲೇ ಈಗ ನೀರಿಗೆ ಹಾಹಾಕಾರ ಶುರುವಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಬೀದರ್ ಜಿಲ್ಲೆಯ ಜೀವನಾಡಿ ಅಂದರೆ ಅದು ಕೆರೆಗಳು. ಆ ಕೆರೆಗಳು ಕೂಡ ಬಹುತೇಕ 50%ಕ್ಕಿಂತ ಹೆಚ್ಚು ಒಂದು ರೀತಿಯ ಖಾಲಿಯಾಗಿರುವಂಥದ್ದು ನೋಡ್ಬೋದು. ನಾವೀಗ ಬೀದರ್ ತಾಲೂಕಿನ ಏನು ಒಂದು ಸಿಕನ್ಪುರ ಇದೆ, ಆ ಸಿಕನ್ಪುರ ಗ್ರಾಮದ ಕೆರೆಯಲ್ಲಿದ್ದೀವಿ. ಕೆರೆ ದಡದಲ್ಲಿ ಯಾವ ರೀತಿ ಕೆರೆ ಖಾಲಿಯಾಗಿದೆ, ಒಂದು ಚೂರು ಹನಿ ನೀರಿಲ್ಲದೆ ಒಂದು ರೀತಿಯ ಖಾಲಿಯಾಗಿರುವಂಥ ದೃಶ್ಯಗಳು ನೀವು ಸಂಪೂರ್ಣವಾಗಿ ಕಂಡು ಬರ್ತಾ ಇರುವಂಥದ್ದು ನೋಡುವ ದೃಶ್ಯಗಳು. ಯಾವ ರೀತಿ ಕೆರೆ ಖಾಲಿಯಾಗಿದೆ ಅನ್ನುವಂಥದ್ದು, ಒಂದು ಹನಿ ಕೂಡ ನೀರು ಇಲ್ಲಿ ನಿಮಗೆ ನೋಡಲು ಸಿಗ್ತಾ ಇಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಆಗಲೇ ಬಹುತೇಕ ಮಾರ್ಚ್ ತಿಂಗಳಲ್ಲೇ ಅಂದರೆ ಬೇಸಿಗೆ ಪ್ರಾರಂಭದಲ್ಲೇ ಎಲ್ಲ ನೀರು ಖಾಲಿಯಾಗಿರುವಂಥದ್ದು. ಹೀಗಾಗಿ ಈಗ ಏಪ್ರಿಲು ಮತ್ತು ನೆಕ್ಸ್ಟು ಮೇ ತಿಂಗಳಲ್ಲಿ ಒಂದು ರೀತಿಯ ಏನು ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಜಾನುವಾರು, ಪಕ್ಷಿಗಳಿಗೆ, ಜನರು ಕೂಡ ಕುಡಿಯಲು ನೀರಿನ ಸಮಸ್ಯೆ ಆಗಿರುವಂಥದ್ದು. ಹೀಗಾಗಿ ನೋಡ್ಬೋದು ದೃಶ್ಯಗಳು ಯಾವ